ಮತ್ತೊಮ್ಮೆ ಪ್ರತಾಪ್ ತಿಮ್ಮ ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮನ್ನ ಬಹಿರಂಗ ಚರ್ಚೆಗೆ ನಾನು ಕರೀತಿದ್ದೆ. ಈಗ ನೀವು ಆ ಸ್ಟೇಟಸ್ ಅಲ್ಲೆಲ್ಲ ಇಲ್ಲ. ನಮ್ಮ ಬ್ಲಾಕ್ ಅಧ್ಯಕ್ಷರಿದ್ದಾರೆ, ನಮ್ಮ ಬ್ಲಾಕ್ ಅಧ್ಯಕ್ಷರನ್ನ ಕಳಿಸ್ತೀನಿ. ಅವ್ರ ಜೊತೆ ಡಿಬೇಟ್ ಮಾಡಿ ನೀವು ಗೆದ್ಬಿಡಿ. ಮತ್ತೆ ಸಂತೋಷ್ ಲಾಡ್ ಸಾಹೇಬ್ರ ಹತ್ರ, ಪ್ರಿಯಾಂಕ್ ಸಾಹೇಬ್ರ ಹತ್ರ ನಾನು ಕರ್ಕೊಂಡು ಹೋಗ್ತೀನಿ. ಪಾಪ ಪೇಪರ್ ತಿಮ್ಮ ಅವರು ಆಲ್ರೆಡಿ ನನ್ನ ಮೇಲೆ ಪ್ರೀತಿಗೆ 2 ಡಿಫಾಮೇಶನ್ ಹಾಕಿದ್ದಾರೆ. ಮೋಸ್ಟ್ಲಿ ನಾಳೆ ನಮ್ಮ ಅಡ್ವೊಕೇಟ್ ಹೇಳಿದೀನಿ 3ನೇ ಡಿಫಾಮೇಶನ್ ಹಾಕ್ತಾನೆ, ಅವನಿಗೆ ಫೈಟ್ ಮಾಡೋ ಯೋಗ್ಯತೆ ಇಲ್ಲ ಅಂತ. ಗೆಟ್ ರೆಡಿ ಪ್ರತಾಪ್ ಸಿಂಹ, ನಾನು ಫೈಟ್ ಮಾಡಲು ಸಿದ್ಧ ಇದ್ದೇನೆ. 3ನೇ ನೋಟಿಸ್ ಕಳಿಸ್ತಾನೆ. ಸಿಮ್ 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 ಪ್ರತಾಪ್ ಸಿಂಹ, ನಾನು ಪ್ರತಾಪ್ ತಿಮ್ಮ ಅಂತ ಇದ್ದೀನಿ. ಅಂದ್ರೆ ಗರ್ಜಿಸಿದ್ರೆ ಸಿಂಹ ಅಂತೀವಿ, ಬಾಯ್ ಬಡ್ಕೊಂಡ್ರೆ ಅಲ್ವಾ. ನಾನು ಪ್ರತಾಪ್ ಸಿಂಹ ಅವ್ರನ್ನ ನರಿ ನಾಯಿ ಅನ್ನಕ್ ಇಷ್ಟ ಇಲ್ಲ. ನಮ್ಗೆಲ್ಲ ಸಂಪ್ರದಾಯ ಇದೆ. ಅವರು ರವಿಕುಮಾರ್ ಅವ್ರ ತರ ಅಲ್ಲ, ನಾವು ಏನು ಎತ್ತಿಕ್ಸಿರೋ ಪಾರ್ಟಿ ಅಂತ ಮಾತಾಡ್ತಿದ್ರು. ಪ್ರತಾಪ್ ತಿಮ್ಮ ಅವ್ರನ್ನ ನಾನು ತುಂಬಾ ಸಲ ಡಿಬೇಟ್ ಕರೆದ್ರೆ ಬರೋದೇ ಇಲ್ಲ. 2 ಡಿಫಾಮೇಶನ್ ಹಾಕಿದ್ದಾರೆ. ನನಗೆ ಗೊತ್ತು ನಾಳೆ ನೋಟಿಸ್ ಕಳಿಸ್ತಾರೆ, ನಾಳಿದ್ದು ನೋಟಿಸ್ ಕಳಿಸ್ತಾರೆ. ರಾಜಕಾರಣದಲ್ಲಿ ಸಹಿಸ್ಕೊಳ್ಳೋ ಯೋಗ್ಯತೆ ಇಲ್ಲದೆ ಇದ್ಮೇಲೆ ಪಾಲಿಟಿಕ್ಸ್ಗೆ ಏನಕ್ಕೆ ಬರ್ಬೇಕು? ಪ್ರತಾಪ್ ತಿಮ್ಮ ಅವ್ರೆ, ನೀವು ನಾನು ಬೈದಿದ್ದೀರಲ್ಲ, ನಾನು ಡಿಫಾಮೇಶನ್ ಹಾಕಿದ್ದೀನಿ ನಿಮ್ಮ ಮೇಲೆ. ನಿಮ್ಮಷ್ಟು ಅಭದ್ರತೆ ನನಗಿಲ್ಲ. ಸಿಂಹ ಹುಟ್ಟ ಮೇಲೆ ಸಿಂಹನೇ ಹುಟ್ಟಬಹುದು. ತಿಮ್ಮ ಅವ್ರೆ, ಗರ್ಜಿಸ್ಬೇಕಲ್ಲ. ಏನಾದ್ರೂ ಮಾತಾಡಿದ್ರೆ ಡಿಫಾಮೇಶನ್ ಹಾಕೊಳ್ಳಿ. ನಾನು ಸಂತೋಷ್ ಲಾಡ್ ಸಾಹೇಬ್ರು, ಪ್ರಿಯಾಂಕಾ ಸಾಹೇಬ್ರನ್ನ ಕರ್ಕೊಂಡ್ ಬರ್ತೀನಿ, ಪ್ರೊವೈಡೆಡ್ ನಮ್ ಬ್ಲಾಕ್ ಅಧ್ಯಕ್ಷರ ಮುಂದೆ ಗೆಲ್ಬೇಕು ಪ್ರತಾಪ್ ತಿಮ್ಮ ಅವರು. ಸರ್, ತಾವು ಮಾಧ್ಯಮದವ್ರು ಕೇಳಿ, ಯಾಕೆ ಬಿ ಫಾರ್ಮ್ ಮಿಸ್ ಆಯ್ತು ಅವ್ರಿಗೆ? ರೀಸನ್ ಏನು? 2007 ಅಲ್ಲಿ ಪುಸ್ತಕ ಬರೆದು ಬಕೆಟ್ ಹಿಡಿದ್ರು ಸಿಕ್ತು. ಯಾಕೆ ಬಿ ಫಾರ್ಮ್ ಮಿಸ್ ಆಯ್ತು? ರೀಸನ್ ಇರ್ಬೇಕಲ್ಲ. ಯಾಕೆ ಏನು ಕೆಲಸ ಮಾಡಿರ್ಲಿಲ್ವ? ನನಗೆ ಗೊತ್ತಿಲ್ಲ. ನಾನು ಅವರು ಏನೇನೋ ಬಿಚ್ಚಿಡ್ತಾರಂತೆ. ಯಾರ್ದು? ನಮ್ ಸಂತೋಷ್ ಲಾಡ್ ಸಾಹೇಬ್ರದು, ಪ್ರಿಯಾಂಕ್ ಸಾಹೇಬ್ರದು. ಪಾಪ ಅವರು ಯಾಕೆ ಮಿಸ್ ಆಯ್ತು ಅಂತ ಹೇಳಿ ಅನ್ನೋದು ನಮ್ಮ ಕುತೂಹಲ ಕಾರಣ. ಪಾಪ ಒಳ್ಳೇದಾಗ್ಲಿ ಪ್ರತಾಪ್ ತಿಮ್ಮ ಅವರೇ. ಥ್ಯಾಂಕ್ ಯು ಸರ್.